ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾರ್ಗವಿ LLBಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜುನ್ ಬೃಂದಾನ ಮುಂದೆ ಭಾರ್ಗವಿಗೆ ಈ ಮನೆಯವರೆಲ್ಲ ಬಹಳ ತೊಂದರೆ ಕೊಡ್ತಿದ್ದಾರೆ. ನಾನೇ ಭಾರ್ಗವಿನ ಈ ಮನೆ ಬಿಟ್ಟು ಹೊರಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ನನಗೆ ಯಾರು ಸವಾಸನೂ ಬೇಡ ಅಂತ ಹೇಳ್ತಾನೆ. ಆಗ ಬೃಂದ ಗಾಬರಿಯಿಂದ ಮನಸ್ಸಿನಲ್ಲೇ ಏನು ಹೀಗೆ ಉಲ್ಟಾ ಹೊಡಿತಿದೆಯಾ, ಈ ಮನೆಯಲ್ಲಿ ನೀವು ಹೊರಟು ಹೋದರೆ ಇಲ್ಲಿ ಬೃಂದಾನನ್ನು ಮದುವೆ ಆಗೋದು ಯಾರು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ, ಅರ್ಜುನ್ ನಿನ್ನ ಕೋಪ ಕಾಳಜಿ ಎಲ್ಲ ನನಗೆ ಅರ್ಥ ಆಗುತ್ತೆ, ಆದರೆ ಇಷ್ಟು ಚಿಕ್ಕ ವಿಚಾರಕ್ಕೆ ಯಾರಾದರೂ ಮನೆ ಬಿಟ್ಟು ಹೋಗ್ತಾರೇನೋ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹಾಗಂತ ಭಾರ್ಗವಿಯರಿಗೆ ಅವಮಾನ ಆಗೋದು ನನ್ನ ಕೈಯಿಂದ ನೋಡೋಕ್ಕೆ ಆಗ್ತಾಯಿಲ್ಲ. ಪಾಪ ಅವರು ನನ್ನ ನಂಬ್ಕೊಂಡು ಬಂದಿದ್ದಾರೆ, ಅವರು ಈ ಥರ ಕಷ್ಟಪಡೋದನ್ನು ನಾನು ನೋಡಿಕೊಂಡು ಸುಮ್ಮನೆ ಇರಬೇಕಾ ಅಂತ ಕೇಳ್ತಾನೆ. ಆಗ ಬೃಂದ ಅರ್ಜುನ, ನೀನು ಓಡಿ ಹೋಗಿ ಮದುವೆ ಆಗಿದ್ಯಾ ತಪ್ಪು, ಅಂಥದ್ರಲ್ಲಿ ಅವರು ನಿಮ್ಮನ್ನು ಮನೆಯೊಳಗೆ ಸೇರಿಸ್ಕೊಂಡಿದ್ದೇ ದೊಡ್ಡ ವಿಚಾರ. ಒಂದೇ ದಿನಕ್ಕೆ ಎಲ್ಲನೂ ಮರೆತು ನಾರ್ಮಲ್ ಆಗಿರಿ ಅಂದರೆ ಹೇಗಾಗುತ್ತೆ ನೋಡು. ನನ್ನ ಮತ್ತು ಚರಣ್ ಮದುವೆ ಆಗಿದ್ದು ಹೀಗೆ ಅಲ್ವಾ, ನನ್ನನ್ನು ಅವರು ಆಗ ಒಪ್ಕೊಂಡ್ರಾ, ಈಗೀಗ ಅಷ್ಟೇ ಅತ್ತೆ ನನ್ನ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದಾಗೋದಕ್ಕೂ 1 ವರ್ಷ ಬೇಕಾಯಿತು. ದೊಡ್ಡವರು ಮಕ್ಕಳ ಮದುವೆ ಬಗ್ಗೆ ಏನೇನೋ ಕನಸು ಕಂಡಿರ್ತಾರೆ, ಆ ಕನಸನ್ನು ಮರೆತು ಭಾರ್ಗವಿಯನ್ನು ಒಪ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು, ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಕಾಯಬೇಕು. ಅದು ಬಿಟ್ಟು ಹೀಗೆ ಜಗಳಾಡ್ಕೊಂಡು ಮನೆ ಬಿಟ್ಟು ಹೋದರೆ ಆ ಹುಡುಗಿ ಬಂದು ಮನೆ ಮುರಿದು ಹೋದ್ಲು ಅಂತ ಭಾರ್ಗವಿ ಬಗ್ಗೆ ಜನ ಆಡ್ಕೋತಾರೆ. ಬೇಕಿದ್ರೆ ಅತ್ತೆ ಚಿಕ್ಕತ್ತೆ ಹತ್ತಿರ ಒಂದು ಸಲ ನೀನೇ ಹೋಗಿ ಮಾತಾಡು, ಅವರು ನಿನಗೆ ಬೈಬಹುದು, ಭಾರ್ಗವಿಗೋಸ್ಕರ ನಿನಗೆ ಇಷ್ಟು ಮಾಡೋಕ್ಕೆ ಆಗಲ್ವಾ ಅಂತ ಹೇಳ್ತಾಳೆ. ಆಗ ಅರ್ಜುನ್, ಅವರು ನನಗೆ ಬೈಲಿ ಇಲ್ಲ ನನಗೆ ಹೊಡಿಲಿ ನನಗೆ ಬೇಜಾರಿಲ್ಲ, ಆದರೆ ಪಾಪ ಭಾರ್ಗವಿಯರಿಗೆ ಅವರು ಏನೂ ಹೇಳಬಾರ್ದು ಅಂತ ಹೇಳ್ತಾನೆ. ಆಗ ಬೃಂದ, ಇದನ್ನೇ ಪ್ರೀತಿ ಅನ್ನೋದು ಅರ್ಜುನ್, ಹೋಗಿ ಅವರ ಜೊತೆ ಯೋಚನೆ ಮಾಡಿ ಸರಿಯಾಗಿ ಮಾತಾಡು ಅಂತ ಹೇಳ್ತಾಳೆ. ಆಗ ಅರ್ಜುನ್, ಅತ್ತಿಗೆ ನೀವು ಒಬ್ಬರೇ ಈ ಮನೆಯಲ್ಲಿ ಇಲ್ಲ ಅಂದಿದ್ರೆ ನನ್ನ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ, ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಬೃಂದ ಸಿಟ್ಟಿನಿಂದ ಒಂದೇ ದಿನಕ್ಕೆ ಹೆಂಡತಿ ಮೇಲೆ ಕರುಣೆ ಉಕ್ಕಿ ಹರಿದು ಅವಳನ್ನು ಬೇರೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂತಿದ್ದಾನೆ. ಈ ಬುದ್ಧಿ ಮದುವೆಯಾಗಿ 1 ವರ್ಷ ಕಳೆದರೂ ಇವರ ಅಣ್ಣ ಚರಣಿಗೆ ಬಂದಿಲ್ಲ. ಇಷ್ಟು ಬೇಗ ನೀನು ಭಾರ್ಗವಿನ ಕರ್ಕೊಂಡು ಹೋಗಬಾರ್ದು ಅರ್ಜುನ್, ಲೆಕ್ಕ ಚುಕ್ಕ ಆದಮೇಲೆ ನಾನೇ ನನ್ನ ಕೈಯಾರೆ ಅವಳನ್ನು ಹೊರಗೆ ಕಳಿಸ್ತೀನಿ, ಯಾಕಂದರೆ ಈ JP ಕಟ್ಟಿರೋ ಸಾಮ್ರಾಜ್ಯ ನನ್ನದಾಗಬೇಕು ಅಂತ ಮನಸ್ಸಿನಲ್ಲೇ ಹೇಳ್ಕೊಳ್ತಾಳೆ. ಇತ್ತ ರವೀಂದ್ರ ಮನೆಯಲ್ಲಿ ಭಾರ್ಗವಿಯ ಸ್ನೇಹಿತರು ಅವರಿಗೆ 1 ತಿಂಗಳಿಗೆ ಆಗುವ ರೇಷನ್ ತಂದು ಕೊಡ್ತಾರೆ. ಅದನ್ನು ನೋಡಿ ರವೀಂದ್ರ, ಇದು ಏನ್ರೋ ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ, ಇದನ್ನು ಯಾರು ಕಳಿಸಿದ್ದಾರೆ, ನನಗೆ ಗೊತ್ತು, ನಮ್ಮ ಬದುಕು ಹೇಗೆ ನಡಿಬೇಕೆನ್ನುವುದು ನಮಗೆ ಗೊತ್ತಿದೆ, ಇದನ್ನೆಲ್ಲ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಹುಡುಗರು, ನಾವು ನಿಮ್ಮ ಮಕ್ಕಳ ಥರ ಅಂತ ಹೇಳ್ತೀರಿ, ನಾವು ರೇಷನ್ ತಂದು ಕೊಟ್ಟರೆ ತೆಗೆದುಕೊಳ್ಳಲ್ವಾ, ನೀವೆಂದೂ ಕೂಡ ಹಾಗೆ ಇದನ್ನೆಲ್ಲ ಭಾರ್ಗವಿ ದುಡ್ಡಿಂದ ಅಥವಾ ನಮ್ಮ ದುಡ್ಡಿಂದ ತಂದಿಲ್ಲ, ನಂದಣ್ಣನ ಅಂಗಡಿಗೆ ಹೋಗಿದ್ವಿ, ಅವರೇ ಇದನ್ನೆಲ್ಲ ರವೀಂದ್ರನ ಮನೆಗೆ ತೊಗೊಂಡು ಹೋಗಿ ಕೊಡಿ, ನಾನು ಸೌಕಾಶ್ ಅವರಿಂದ ದುಡ್ಡು ತೊಗೋತೀನಿ ಅಂತ ಹೇಳಿದರು ಅಂತ ಹೇಳ್ತಾರೆ. ಆಗ ರವೀಂದ್ರ, ಸಾಲ ಅಂತ ಕೊಟ್ಟರೆ ಇರಲಿ, ಆಮೇಲೆ ನಾನು ನಂದುಗೆ ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳಿ ರೇಷನ್ ಒಳಗಡೆ ತೊಗೊಂಡು ಹೋಗ್ತಾರೆ. ಆಗ ಹುಡುಗರು, ಏನರೋ ಇವರು ನಂದಣ್ಣನಿಗೆ ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳ್ಕೊಂಡು ನಾವೇ ಮೊದಲು ಹೋಗಿ ನಂದಣ್ಣನಿಗೆ ಈ ವಿಷಯ ತಿಳಿಸಿರಾಯಿತು, ಅಲ್ಲಿ ಒಲ್ಲೊಬ್ಬ ಇರ್ತಾನೆ, ಅವನೇ ಇದನ್ನೆಲ್ಲ ನೋಡ್ಕೋತಾನೆ ಬಿಡು ಅಂತ ಅಂದ್ಕೊಂಡು, ಅಮ್ಮ ವಾರಕ್ಕೆ 2 ಸಲ ನಿಮ್ಮ ಕೈಯಿಂದ ನಮಗೆ ಬೇಕಾದ ಅಡುಗೆ ಮಾಡಿಸಿ ಕೊಂಡು ನಾವು ಊಟ ಮಾಡ್ತೀವಿ, ನಿಮ್ಗೆ ಏನಾದರೂ ಬೇಕಿದ್ದರೆ ನಮ್ಮ ಹತ್ತಿರ ಹೇಳಿ ಅಂತ ಹೇಳ್ತಾರೆ. ಮತ್ತು ನಾವು ಭಾರ್ಗವಿ ಫೋನ್ ಮಾಡಿದ್ವಿ, ಅವಳು ಆರಾಮಾಗಿದ್ದಾಳೆ, ಅವಳ ಗಂಡ ಅವಳನ್ನು ಮಹಾರಾಣಿ ಥರ ನೋಡ್ಕೋತಾ ಇದ್ದಾನಂತೆ, ಅವಳು ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೇಳಿದ್ಲು, ಅವಳಿಗೆ ನಿಮ್ಮದೇ ಚಿಂತೆ, ನೀವು ಒಂದು ಸಲ ಫೋನ್ ಮಾಡಿ ಮಾತಾಡಿ, ಅವಳು ತುಂಬ ಖುಷಿ ಪಡ್ತಾಳೆ ಅಂತ ಹೇಳ್ತಾರೆ. ಆಗ ಭಾರ್ಗವಿಯ ತಾಯಿ, ನನಗೆ ಈಗ ಸಮಾಧಾನ ಆಯಿತು, ನನಗೆ ಅವಳಿಗೆ ಫೋನ್ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸುಮ್ಮನಿದ್ದೀನಿ, ನಮ್ಮ ಕಷ್ಟ ನೋವು ಅವಳಿಗೆ ಗೊತ್ತಾಗೋದು ಬೇಡ, ಅವಳು ಎಲ್ಲಿದ್ದಾಳೆ ಅಲ್ಲೇ ಚೆನ್ನಾಗಿರಲಿ, ಅವಳಿಗೆ ನಮ್ಮ ಈ ಜಂಜಾಟದ ಬಗ್ಗೆ ಏನೂ ಹೇಳಬೇಡಿ, ನಾವು ಆರಾಮಾಗಿದ್ದೀವಿ ಅಂತಲೇ ಹೇಳಿ ಅಂತ ಹೇಳ್ತಾಳೆ. ಆಗ ಹುಡುಗರು, ಅವರು ಬೇಕು ಅಂತ ಈ ತಪ್ಪು ಮಾಡಿಲ್ಲಮ್ಮ, ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಅವಳಿಗೆ ನಿಮ್ಮಿಂದ ದೂರ ಇರೋ ಶಿಕ್ಷೆ ಬೇಕಾ, ನಿಮಗೆ ಭಾರ್ಗವಿ ಬಗ್ಗೆ ಚೆನ್ನಾಗಿ ಗೊತ್ತು, ಅವಳು ಅಲ್ಲಿ ಚೆನ್ನಾಗಿದ್ದು ನೀವು ಅವಳ ಜೊತೆ ಮಾತಾಡಿಲ್ಲ ಅನ್ನೋ ದುಃಖ ಅವಳಿಂದ ದೂರ ಆಗಲ್ಲ, ಯೋಚನೆ ಮಾಡಿ ಅಮ್ಮ ಅಂತ ಹೇಳ್ತಾರೆ. ಇತ್ತ ಅರ್ಜುನ್ ಮನೆಯಲ್ಲಿ ನಿರ್ಮಲಾ ಮತ್ತು ಸಾಕ್ಷಿ ಇಬ್ಬರು ಭಾರ್ಗವಿ ಸೆರಗಿಗೆ ಬೆಂಕಿ ತಗುಲಿದ ಕುರಿತು ಮಾತಾಡುತ್ತಾ, ಅದನ್ನು ನೆನೆಸ್ಕೊಂಡ್ರೆ ನಮ್ಮ ಮೈಯೆಲ್ಲ ನಡುಗುತ್ತೆ, ಆದರೆ ನಮ್ಮ ಮಾತು ಈ ಅರ್ಜುನನಿಗೆ ಅರ್ಥ ಆಗ್ತಾ ಇಲ್ಲ, ಅವಳು ಬಂದು ಒಂದೇ ದಿನಕ್ಕೆ ಅರ್ಜುನ ನಮ್ಮ ವಿರುದ್ಧ ನಿಲ್ಲೋ ಹಾಗೆ ಮಾಡಿಬಿಟ್ಲು, ಅವಳಿಗೋಸ್ಕರ ಅವನು ನಮ್ಮ ಮೇಲೆ ಗದರಿಬಿಟ್ಟ, ಇವಳು ಜಾಸ್ತಿ ದಿನ ನಮ್ಮ ಮನೆಯಲ್ಲಿ ಇದ್ದರೆ ನಮ್ಮ ಮನೆಯಲ್ಲಿ ಇರೋ ಒಗ್ಗಟ್ಟನ್ನು ಇವಳು ಮುರಿದು ಹಾಕ್ತಾಳೆ, ಹಾಗಾಗಬಾರ್ದು ಅಂದರೆ ಆದಷ್ಟು ಬೇಗ ಅವಳನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಮಾತಾಡ್ತಾರೆ. ಆಗ ರುದ್ರ ಅಲ್ಲಿಗೆ ಬಂದು ಇವರು ಆಡಿದ ಮಾತುಗಳನ್ನು ಕೇಳಿ, ಯಾಕಕ್ಕ ಯಾವಾಗಲೂ ಬೇರೆಯವರ ಜೀವನನ ಹಾಳು ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತೀರಿ, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ
ಅಥವಾ ಇಂತಹ ಮನೆ ಹಾಳು ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಸಮಾಧಾನವೇ ಆಗಲ್ವಾ ಅಂತ ಕೇಳ್ತಾಳೆ. ಅವಳು ಹಾಗೆ ಮಾತಾಡಿದನ್ನು ಕಂಡು ನಿರ್ಮಲಾ, ಸಾಕ್ಷಿ ಯಾಕೆ ಧ್ವನಿ ಎತ್ತಿ ಮಾತಾಡುವ ಧೈರ್ಯ ಬಂದಿದೆ? ಇವಳಿಗೆ ಸಾಹಸ ದೋಷ ನೋಡು. ರುದ್ರ ಬೊಗಳೋ ನಾಯಿ ಮನೆಗೆ ಬಂದಿದೆ ಅಂತ ನೀನು ಅದರ ಜೊತೆ ಬೊಗಳಕ್ಕೆ ಹೋಗಬೇಡ. ಆಗ ಅದಕ್ಕೆ ನಿನಗೂ ಅದು ಯಾವ ವ್ಯತ್ಯಾಸವೂ ಇರಲ್ಲ ಅಂತ ಹೇಳ್ತಾರೆ. ಆಗ ರುದ್ರ, ಅಕ್ಕ, ನೀವೆಲ್ಲ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀವಿ. ಈ ಮನೆಗೆ ಬಂದ ಮೇಲೆ ನೀವು ಆಡಂಬರವಾಗಿ ಇರೋದು, ಈ ಮನೆಗೆ ಬರೋದಕ್ಕಿಂತ ಮೊದಲು ನೀವು ಹೇಗಿದ್ರಿ ಅಂತ ಯಾವ ಮನೆಯಿಂದ ಬಂದ್ರಿ, ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ ಅಂತ. ಒಳ್ಳೆ ಹುಡುಗಿ ಭಾರ್ಗವಿ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವ ಯೋಗ್ಯತೆಯೂ ಇಲ್ಲ. ಆ ಭಾರ್ಗವಿಗೆ ತೊಂದರೆ ಕೊಟ್ಟರೆ ನಿಮಗೇನು ಸಿಗುತ್ತೆ? ಆ ಬೆಂಕಿ ತಾನಾಗಿ ಹತ್ತಿಕೊಂಡಿಲ್ಲ, ಯಾರೋ ಅದನ್ನು ಬೇಕಂತಲೇ ಹತ್ತಿಸಿದ್ದಾರೆ. ಅದನ್ನೆಲ್ಲ ತಿಳ್ಕೊಳ್ಳೋದು ಬಿಟ್ಟು ಭಾರ್ಗವಿ ಮೇಲೆ ಜಾತಕ ಗ್ರಹಗತಿ ದೋಷ ಅಂತ ಕೆಟ್ಟ ಕತೆ ಕಟ್ಟಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.